ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಾಮ್ಸ್ ಕಿಚನ್ ಮದ್ದೂರು ಹುಡುಗಿ. ನಾನಿವತ್ತು ಎಗ್ ಮ್ಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 2 ಮ್ಯಾಗಿ, 3 ಮೊಟ್ಟೆ, 2 ಗೆಡ್ಡೆ ಈರುಳ್ಳಿ ಕಟ್ ಮಾಡಿರುವಂಥದ್ದು, 1 ಟೊಮೊಟೊ, 4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೋಬೇಕು. 1 ಗೆಡ್ಡೆ ಈರುಳ್ಳಿನ ಮಾತ್ರ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಅಂತಂದರೆ ಬ್ರೌನಿಷ್ ಕಲರ್ ಆಗಿರಬೇಕು, ಆ ಥರ ಫ್ರೈ ಮಾಡಬೇಕು. ನಾನಿವಾಗ ಫಸ್ಟ್ ಏನು ಮಾಡ್ಕೊತೀನಿ ಅಂದರೆ ಎಗ್ ಬುರ್ಜಿನ ಮಾಡಿ ಇಟ್ಕೊಬಿಡ್ತೀನಿ. ಎಗ್ ಮ್ಯಾಗಿಗೆ ಚೆನ್ನಾಗಿ ಈ ಥರ ಫ್ರೈ ಆದಮೇಲೆ 3 ಮೊಟ್ಟೆನ ಹಾಕ್ಕೋಬೇಕು. 3 ಮೊಟ್ಟೆನ ಹಾಕ್ಕೊಂಡಾಗ ನೀವೇನು ಮಾಡಬೇಕಂದ್ರೆ ಅದನ್ನು ಫ್ರೈ ಮಾಡೋದೇ ಆಗಲಿ ರೊಟೇಟ್ ಮಾಡೋದಾಗಲಿ ಮಾಡಬೇಡಿ. 2 ನಿಮಿಷ ಹಾಗೆ ಬಿಟ್ಬಿಡಿ. ಆಮ್ಲೆಟ್ ಥರ ಸ್ವಲ್ಪ ತಿಕ್ಕಾಗೋ ಥರ. ಯಾಕಂದರೆ ಕಲಿಸ್ತಾ ಇದ್ದರೆ ಅದು ಬಿಡಿ ಬಿಡಿ ಆಗಿಬಿಡುತ್ತೆ. ನಮಗೆ ಸ್ವಲ್ಪ ದಪ್ಪಗೆ ಸಿಗಬೇಕು ಮ್ಯಾಗಿ ತಿನ್ನೋ ಥರ. ಸೊ ಆವಾಗ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. 1/4 ಸ್ಪೂನ್ ಚಿಲ್ಲಿ ಪೌಡ್ರು ಸಾಕು. ಹಾಕ್ಕೊಂಡು ಅದನ್ನು ಸ್ವಲ್ಪ ಹಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಜಾಸ್ತಿನೂ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂತಂದರೆ ಅದು ಪುಡಿ ಟೈಪ್ ಆಗಿಬಿಡುತ್ತೆ. ಆವಾಗ ನಮಗೇನಾಗ್ಬಿಡುತ್ತೆ, ಬಾಯಿಗೆ ಸಿಗೋಲ್ಲ ಮ್ಯಾಗಿ ತಿನ್ನೋವಾಗ. ಸೊ ಹಂಗಾಗಿ ಏನು ಮಾಡಬೇಕು, ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಡು ಈ ಥರ ಸ್ವಲ್ಪ ಹಾಗೆ ಬಿಡಬೇಕು. ಸ್ವಲ್ಪ ಹಾಗೆ ಚೆನ್ನಾಗಿ ಗಟ್ಟಿಗಾಗಿ ದಪ್ಪಗೆ ನಿಮಗೆ ಮೊಟ್ಟೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಾಂದರೆ ಚೆನ್ನಾಗಿರಲ್ಲ. ಸೊ ನೋಡಿ, ಇವಾಗ ಎಗ್ ಬುರ್ಜಿ ರೆಡಿಯಾಗಿದೆ. ಇದನ್ನು ನಾವು 1 ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಅದೇ ಪಾನಲ್ಲಿ ನಾವು ಮ್ಯಾಗಿನ ಮಾಡೋಣ. ಅದೇ ಪಾನ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ನ ಹಾಕ್ಕೊಂಡು ಕಟ್ ಮಾಡಿರುವಂಥ ಚಿಲ್ಲಿನ ಹಾಕ್ಕೋಬೇಕು. ಚಿಲ್ಲಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಅದಕ್ಕೆ ಹಾಗೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನಿಷ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಈ ಮ್ಯಾಗಿನ ಪಿ ಜಿಲಿರುವಂಥ ಹುಡುಗರೇ ಆಗಲಿ ಮತ್ತು ಹುಡುಗಿರೇ ಆಗಲಿ ಸ್ವಲ್ಪ ಬೇಗ ಮಾಡ್ಕೊಳ್ಬೋದು. ಏನಾದರೂ ಫುಡ್ಡು ಚೆನ್ನಾಗಿಲ್ಲ ಅಂತಂದಾಗ ಮತ್ತು ಆಫೀಸ್ಗೆ ಹೋಗೋರು ಯಾರೇ ಆಗಲಿ ಮಾಡಿ ಬೇಗ ಇಟ್ಕೋಬೋದು. ಕಟ್ ಮಾಡಿರುವಂತಹ ಟೊಮೊಟೊನ ಹಾಕ್ಕೊಳ್ಳಿ. ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೂ ಸ್ವಲ್ಪ ಸ್ಮ್ಯಾಶ್ ಥರ ಆಗಬೇಕು ಟೊಮೊಟೊ ಎಲ್ಲ. ಸೊ ಆ ಥರ ಫ್ರೈ ಮಾಡಿ ಇಟ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕಿ ಚಿಲ್ಲಿ ಪೌಡ್ರನ್ನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ ಸಾಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಗೆ ಬಿಡಿ. ಜಸ್ಟ್ 2 ಮಿನಿಟ್ಸು ಫ್ರೈ ಆಗಿ. ಅದಕ್ಕೆ ನಾನು ಈ ಲೋಟದಲ್ಲಿ 2 ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ಮ್ಯಾಗಿನ ಬ್ಯಾಚುಲರ್ಸ್ ಆಗಿರ್ಬೋದು, ಎಮರ್ಜೆನ್ಸಿ ಆಫೀಸ್ಗೆ ಹೋಗೋರೇ ಆಗಿರ್ಬೋದು, ಬೇಗ 2 ಮಿನಿಟ್ಸಲ್ಲಿ ಮಾಡ್ಕೊಳ್ಬಿಡ್ಬೋದು. ವಿತೌಟ್ ಎಗ್ ಆದರೂ ಮಾಡ್ಕೊಳ್ಬೋದು, ವಿತ್ ಎಗ್ ಆದರೂ ಮಾಡ್ಕೊಳ್ಬೋದು. ತುಂಬ ಬೇಗನೆ ಆಗುತ್ತೆ. ಸೊ ತಿನ್ನೋಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ ಎಗ್ ಹಾಕಿ ಮಾಡಿಕೊಂಡ್ರೆ ಅಲ್ವಾ. ಸೊ ಇವಾಗ ನಾವು 2 ಲೋಟ ನೀರನ್ನ ಹಾಕ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ಕುದಿಯುವಾಗ ನಾವು ಅದಕ್ಕೆ ನಾವು ಇಟ್ಕೊಂಡಿದ್ದಂಥ ಮ್ಯಾಗಿನ ಹಾಕ್ಕೊಳ್ಬೇಕು. ನೋಡಿ, ನೀವು ಚೆನ್ನಾಗಿ ಕುದೀತಾ ಇದೆ. ಇಟ್ಕೊಂಡಿರೋಂಥ 2 ಮ್ಯಾಗಿನೂ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಗಿನ ಮುರಿಬೇಡಿ, ಹಂಗೇ ಹಾಕಿ ಚೆನ್ನಾಗಿರುತ್ತೆ. 2 ಮ್ಯಾಗಿನೂ ಹಾಕ್ಕೊಳ್ಳಿ. 2 ಮ್ಯಾಗಿನೂ ಹಾಕ್ಕೊಂಡು ಜಸ್ಟ್ 2 ಮಿನಿಟ್ಸ್ ಬಿಡಿ. ಅದು ಫುಲ್ಲು ನೀರೆಲ್ಲ ಅಬ್ಸರ್ವ್ ಆದಮೇಲೆ ಅದೇ ಎಲ್ಲ ಓಪನ್ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ. ಇದನ್ನು ಆಲ್ಮೋಸ್ಟ್ ಮಕ್ಕಳುಗಳು ತುಂಬಾ ಲೈಕ್ ಮಾಡ್ತಾರೆ ಮ್ಯಾಗಿ ಅಂತ ಅಂದರೆ. ಯಾಕಂದರೆ ಮಕ್ಕಳುಗಳಿಗೆ ಮ್ಯಾಗಿ ನೂಡಲ್ಸು ಇದೆಲ್ಲ ಅಂದರೆ ತುಂಬಾ ಇಷ್ಟ. ಸೊ ನೀವು ಈ ಥರ ಮಾಡಿಕೊಡಿ. ಮತ್ತು ದೊಡ್ಡವರು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕ್ಕೊಂಡು ಮಾಡ್ಕೊಂಡು ತಿನ್ನಿ. ಅದರಲ್ಲೂ ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂತಾರೆ ಬಿಸಿ ತುಂಬ ಚೆನ್ನಾಗಿರುತ್ತೆ. ಸೊ ಮ್ಯಾಗಿದೆ ಆದಂಥ ಪೌಡ್ರನ್ನು ನಾವೀಗ ಹಾಕ್ಕೊಳ್ತಾ ಇದ್ದೀವಿ. 1 ಪ್ಯಾಕೆಟ್ ಪೌಡರು, ಮ್ಯಾಗಿ ಪೌಡರು. ಬೇಕಂದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ಪು ಮಾಡ್ಬೋದು. ಯಾಕಂದರೆ ನಾವು ಆಲ್ರೆಡಿ ಅದಕ್ಕೆ ಚಿಲ್ಲಿ ಪೌಡರೇ ಆಗಲಿ ಎಲ್ಲನೂ ಆಲ್ರೆಡಿ ಹಾಕಿದ್ದೀವಲ್ಲ, ಹಾಗಾಗಿ. ಸೊ 2 ನಿಮಿಷ ಕ್ಲೋಸ್ ಮಾಡಿಡಿ. 2 ನಿಮಿಷ ಆದಮೇಲೆ ತೆಗೀರಿ. ಮ್ಯಾಗಿ ಆಗಿರುತ್ತೆ ನೋಡಿ, ರೆಡಿ ಆಗಿರುತ್ತೆ. ಆ ನೀರೆಲ್ಲ ಅಬ್ಸರ್ವ್ ಆಗಬೇಕು. ಕಂಪ್ಲೀಟಾಗಿ ನೀರು ಅಬ್ಸರ್ವ್ ಆದರೆ ಮ್ಯಾಗಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಇದ್ದರೆ ಸಾಕು. ಇದನ್ನು ನಾವೀಗ ಮಾಡಿದಂತಹ ಎಗ್ ಬುರ್ಜಿನ ಆ್ಯಡ್ ಮಾಡ್ತಾಯಿದ್ವಿ. ಇವಾಗ ಅದಕ್ಕೆ ಆ್ಯಡ್ ಮಾಡಿ ಜಾಸ್ತಿ ತಿರುಗಿಸ್ಬೇಡಿ, ಸ್ವಲ್ಪ ತಿರುಗಿಸಿ ಸಾಕು. ಸ್ವಲ್ಪ ತಿರುಗಿಸ್ಬಿಟ್ಟು ಅದನ್ನು ಹಾಗೆ ಬಿಡಿ. ನೋಡಿ, ನೋಡ್ತಾ ಇದ್ದೀರಲ್ಲ ಎಗ್ ಮ್ಯಾಗಿ ಯಾವ ಥರ ರೆಡಿಯಾಗಿದೆ ಅಂತ. ಲಾಸ್ಟಲ್ಲಿ ಅದಕ್ಕೆ ಕಟ್ ಮಾಡೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು 1 ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ನೋಡಿ, ಎಗ್ ಮ್ಯಾಗಿ ರೆಡಿಯಾಗಿದೆ. ನೀವು ಇದೇ ಥರ ಮಾಡ್ಕೊಂಡು ತಿನ್ನಿ, ಮಕ್ಳಿಗೂ ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ನಿಮ್ಮ ಮಾಮ್ಸ್ ಕಿಚನ್ ಮದ್ದೂರು ಹುಡುಗಿ. ಇದೇ ಥರ ಫಾಲೋ ಮಾಡ್ತಾಯಿರಿ.